ಸಿನಿಮೋತ್ಸಾಹಿಗಳಿಗೆ ನಮಸ್ಕಾರ. ವೇಷಗಳು ಅನ್ನುವಂತಹ ಕಥೆ ರವಿ ಬೆಳಗೆರೆ ಸರ್ ಬರೆದಿರುವಂತಹ ಸಣ್ಣ ಕಥೆಗಳಲ್ಲಿ ಆಯ್ಕೊಂಡಿರುವಂತಹ ಒಂದು ಕಥೆ. ಇದರ ಮೇಲೆ ನಾವು ಸ್ಕ್ರಿಪ್ಟ್ ಮಾಡಿ ಈ ಸಿನಿಮಾವನ್ನ ಮಾಡ್ತಾ ಇದ್ದೀವಿ. ಹೆಸರು ವೇಷಗಳು ಅಂತ ಇರಬಹುದು. ಇಲ್ಲಿ ನಾವು ಸ್ಟೇಜಿನ ಮೇಲೆ ಹಾಕುವಂತಹ ವೇಷ ಅಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲೂ ಸಹ ನಾವೆಲ್ಲರೂ ವೇಷಗಳು ಹಾಕೊಂಡೇ ಓಡಾಡ್ತಿರೋದು. ನಿಮ್ಮ ಮನೆಯಲ್ಲಿ ನೀವು ಅಣ್ಣ ತಮ್ಮಂದ್ರು ಅಪ್ಪ ಮಗ ಆಗಿರ್ತೀರಾ, ಆದ್ರೆ ಇಲ್ಲಿಗೆ ಬಂದಾಗ ನೀವು ಮಾಧ್ಯಮ ಮಿತ್ರರಾಗಿದ್ದೀರಾ. ನಮ್ಮ ಮನೆಯಲ್ಲಿ ನಾನು ಮಗಳಾಗಿರ್ತೀನಿ ಅಥವಾ ತಂಗಿ ಅಕ್ಕ ಆಗಿರ್ತೀನಿ, ಇಲ್ಲಿಗೆ ಬಂದಾಗ ನಾನು ಹೇಗೆ ನಟನೆ ಮಾಡ್ತೀನೋ ನಮ್ಮ ದೈನಂದಿನ ಜೀವನದಲ್ಲೂ ನಾವು ಬೀದಿಯಲ್ಲಿ ಹೋದ್ರೆ ಒಂದು ಸಿಟಿಸನ್ ಆಗಿರ್ತೀವಿ, ಬ್ಯಾಂಕ್ಗೆ ಹೋದ್ರೆ ಅಲ್ಲಿ ನಾವು ಸ್ಟಾಫ್ಗೆ ಮಾತಾಡುವಂತಹ ಕಸ್ಟಮರ್ಸ್ ಆಗಿರ್ತೀವಿ. ಇದೇ ರೀತಿ ಒಂದೊಂದು ರೋಲ್ಗಳನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಪ್ಲೇ ಮಾಡ್ತೀವಿ. ಇಲ್ಲಿ ಥಿಯೇಟರ್ ಆರ್ಟಿಸ್ಟ್ ಅಂತ ಬಂದಾಗ ಹೊರಗೆ ಹಾಕುವಂತಹ ವೇಷದ ಜೊತೆ ಒಳಗೆ ಹಾಕೊಂಡಿರುವಂತಹ ವೇಷಗಳನ್ನ ತೋರಿಸುವಂತಹ ಒಂದು ಸೂಕ್ಷ್ಮ ಎಳೆಯನ್ನ ತಗೊಂಡು ಈ ಸಿನಿಮಾವನ್ನ ಮಾಡ್ತಾ ಇದೀವಿ. ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಇವತ್ತು ಪುಟ್ಟಣ್ಣ ಕಣಗಾಲ್ ಸರ್ ಅವರ ಹುಟ್ಟಿದ ಹಬ್ಬ. ಅವರು ರಂಗನಾಯಕಿ ಸಿನಿಮಾವನ್ನ ಮಾಡಿದ್ರು. ಅಂಥದ್ದೇ ಪಾತ್ರ ಮಾಡಬೇಕು ಅನ್ನುವಂತಹ ಕನಸು ಸಾಕಷ್ಟು ಇತ್ತು. ಇಬ್ಬರಿ ಕಬ್ಬಿರ ಎಳೆಯಲ್ಲಿ ಸಿನಿಮಾ ಮಾಡಿದ್ಮೇಲೆ ಒಂದು ಯಾವಾಗಲೂ ಕಾಂಟೆಂಟ್ ಬೇಸ್ಡ್ ಸಿನಿಮಾ ಮಾಡಬೇಕು, ಕಾಂಟೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಎಲ್ಲರೂ ಹೇಳುವಾಗ ನನಗೆ ಸಿಕ್ಕಂತ ಒಂದು ಅದ್ಭುತ ಅವಕಾಶ. ಈ ಅವಕಾಶನ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ಅಲಮೇಲು ಅನ್ನುವಂತಹ ಪಾತ್ರಕ್ಕೆ ಜೀವ ತುಂಬಿಸಿ ಅದನ್ನ ಪೋಷಣೆ ಮಾಡಬೇಕು ಅಂತ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ಇವತ್ತು ನಮ್ಮ ಮೊದಲನೇ ಚಿತ್ರೀಕರಣ ಮೊದಲನೇ ದಿನ, ಮುಹೂರ್ತ ಆಗಿದೆ. ನೀವೆಲ್ಲರೂ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಗೆಲ್ರಿಗೂ ಹಾರೈಸಿ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲ ಈಗ ಆಲ್ರೆಡಿ ಹೇಳಿದ್ದಾರೆ. ಇವರು ಎಲ್ಲರೂ ಮುಂದೆ ನಾನು ಇನ್ನೂ ತುಂಬಾ ಚಿಕ್ಕವಳು. ಇವರೆಲ್ಲ ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ ಈ ಸ್ಟ್ರೆಂತ್ ಏನಂತಂದ್ರೆ ಎಲ್ಲರೂ ಕೂಡ ನಾಟಕ ತಂಡದಲ್ಲಿ ಕೆಲಸ ಮಾಡಿರುವಂತಹ ತಂತ್ರಜ್ಞರು, ಕಲಾವಿದರು, ರಂಗಕರ್ಮಿಗಳು. ಹಾಗಾಗಿ ಇವರಿಂದ ಕಲಿಯೋದು ನನಗೆ ಆಫ್ ಸೆಟ್ ಕೂಡ ತುಂಬಾ ಇರುತ್ತೆ ಅನ್ನೋದನ್ನ ನಾನು ಭಾವಿಸ್ತೀನಿ. ಇವ್ರಗಳ ಬಗ್ಗೆ ಎಲ್ಲ ನಾನು ಮಾತಾಡೋದಕ್ಕೆ ತುಂಬಾ ಚಿಕ್ಕವಳು, ಬಟ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಆಲ್ ದೀಸ್ ಬ್ಯೂಟಿಫುಲ್ ಆರ್ಟಿಸ್ಟ್ಸ್ ಅಂಡ್ ಟೆಕ್ನಿಷಿಯನ್ಸ್. ಅಂಡ್ ನಮ್ಮೆಲ್ರಿಗೂ ನಾನೇ ಆಲ್ ದ ಬೆಸ್ಟ್ ಅಂತ ಹೇಳ್ಕೊತೀನಿ. ಚೆನ್ನಾಗಿ ಮಾಡೋಣ, ಒಳ್ಳೇದಾಗ್ಲಿ. ನನ್ನ ಪಾತ್ರದ ಹೆಸರು ಅಲಮೇಲು ಅಂತ. ಇದು ರಂಗನಾಯಕಿ ಅಲ್ಮೇಲೂ ಆಗ್ಬೋದಲ್ಲ. ಅದೇ ಇಲ್ಲ, ನಾಗರಹಾವು ಅಲ್ಮೇಲೂ ಸರ್, ಇಟ್ ಇಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್. ನನ್ನ ಪಾತ್ರದಲ್ಲೂ ಅಷ್ಟೇ. ಈಗ ನಾವು ಕನ್ನಡದಲ್ಲಿ ಗಾದೆ ಮಾತುಗಳನ್ನ ಕೇಳಿದೀವಿ, ಹೊಟ್ಟೆಗೆ ಹಿಟ್ಟಿಲ್ದೆ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋದು, ಅಥವಾ ಮನೆಗಿಲಿ ಬೀದಿಲಿ ಹುಲಿ ಅನ್ನೋ ಅಂತ. ಅಂದ್ರೆ ಮನೆ ಒಳಗಡೆ ಒಂಥರ ಇದ್ರೂ ಹೊರಗಡೆ ಇನ್ನೊಂಥರ ಇರುವಂತ ವೇಷಗಳನ್ನ ಹಾಕೊಂಡು ಬದುಕೋರು. ಅಲ್ಮೇಲೂ ಸಹ ಹಾಗೆ ಒಳಗೆ ಅವಳ ಆಸೆಗಳೇನಿದೆ, ಕನಸುಗಳೇನಿದೆ ಅದನ್ನ ನೀವು ಈ ಸಿನಿಮಾದ ಮೂಲಕ ನೋಡ್ಬೇಕು. ಆದ್ರೆ ಹೊರಗಡೆ ನಾನೀಗ ನಿಮ್ಗಳ ಮುಂದೆ ಹಾಕಿರುವಂತಹ ವೇಷ, ಇಲ್ಲಿ ಒಂದು ಭರತನಾಟ್ಯಂ ಕಾಸ್ಟ್ಯೂಮ್ ಅಲ್ಲಿ ಹಾಕಿ ಡಾನ್ಸ್ ಮಾಡ್ತಿರುವಂತಹ ವೇಷ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಸಿನಿಮಾ ನೋಡ್ಬೇಕು. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ನಂಗೆ ಯಾವಾಗಲೂ ಕ್ಯಾಮ್ರಾ ಮುಂದೆ ನಿಲ್ಲೋದಕ್ಕೆ ಇಷ್ಟ, ಕ್ಯಾಮ್ರಾ ಹಿಂದಿಗಿಂತ. ಹಾಗಾಗಿ ಸೂಕ್ಷ್ಮ ಪಾತ್ರ ಸರ್. ನಂದು ಒಬ್ಬಳೇದೆ ಅಂತ ಅಲ್ಲ, ಇಲ್ಲಿ ಸಿಂಹಣ್ಣ, ಬಸಪ್ಪ, ಚನ್ನೀರ, ಪಾಂಡಪ್ಪ ಯಾರೆಲ್ಲ ಇದ್ದಾರೆ, ಪ್ರತಿಯೊಬ್ಬರ ಪಾತ್ರದ ಪರಿಚಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಬಹುಶಃ ನೀವು ಸಿನಿಮಾವನ್ನ ನೋಡುವಾಗಲೇ ಅವರು ಎಲ್ಲಿಂದ ಬಂದಿದ್ದಾರೆ, ಯಾತಕ್ಕಾಗಿ ಹೀಗೆ ಆಡ್ತಾ ಇದ್ದಾರೆ, ಏನನ್ನ ಆಲೋಚಿಸಿ ಹೀಗೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಬಿಡಿಸ್ತಾ ಹೋಗಬಹುದು. ಹಾಗಾಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು.